ಗುರು ನಮ್ಮ ಮನೆಯವ್ರು 27,000 ಕೊಟ್ಟು ವಾಲೆ ಕೊಡಿಸಿದ್ರು ಗುರು. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಮಿನಿ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಭಾನುವಾರ ಇರೋದ್ರಿಂದ ಮನೆ ಕಡೆಗೆ ಹೊರಟೆ. ಈ ಟೋಲು ಎಲ್ಲಿಸ್ಕೊಂಡು ಏನಂತ ನಿಮ್ಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ ಹಾಕಿರಿ. ಮನೆಗೆ ಹೋಗಿದ ತಕ್ಷಣ ಗೋಲ್ಡ್ ಶಾಪ್ ಕರ್ಕೊಂಡು ಹೋಗಿ ವಾಲೆ ಕೊಡಿಸಿದ್ರು ಗುರು. ಈ ಕಡೆ ಕಿವಿ ಮಾತ್ರ ಭಯಂಕರ ನೋತಾ ಇತ್ತು. ಇದು ಕರೆಕ್ಟ್ ಆಗಿತ್ತು. ನೋವಲ್ಲಿ ಸೀರಿಯಲ್ ನೋಡ್ಕೊಂಡು ಟೈಮ್ ನೋಡಿದೆ 4 ಗಂಟೆ ಆಗಿತ್ತು. ಅಲ್ಲಿಂದ ಮೊಬೈಲ್ ಅಂಗಡಿ ಹೋದ್ವಿ. ಅಲ್ಲಿ ಮೊಬೈಲ್ ರೇಟ್ ಕೇಳಿ ತಿಕಾ ಮುಚ್ಕೊಂಡು ಮನೆ ಕಡೆಗೆ ಬಂದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಟೈಮ್ ನೋಡಿದ್ರೆ 10:30 ಆಗಿತ್ತು. ಮಲ್ಕೋಣ ಅಂತ ಹೋದ್ರೆ ಇವನು ನನ್ನ ತಮ್ಮ ಉಂಟು ಡ್ರಾಯಿಂಗ್ ಬಿಡಿಸ್ಕೊಡು ಅಂತೇಳಿ ನನಗೆ ಸೈಕ್ ಮಾಡ್ತಾ ಇದ್ದ. ಪೆನ್ಸಿಲ್ ಕೊಟ್ಬಿಟ್ಟು ಡ್ರಾಯಿಂಗ್ ಬಿಡಿಸು ಅಂತ ಹೇಳ್ದ. ಇವನಿಗೆ ಈ ವಯಸ್ಸಲ್ಲಿ ತಲೆ ಇರೋದು, ನನ್ಗೆ ಆ ವಯಸ್ಸಲ್ಲಿ ಇದ್ದಿದ್ರೆ ನಾನು CM ಆಗ್ಬಿಡ್ತಾ ಇದ್ದೆ ಗುರು. ಈ ಮಾತು ನಾನು ಏನಕ್ಕೆ ಕೇಳಿದೆ ಅಂತ ನೀವೇ ನೋಡಿ. ಮೇಲೆ ಫೋನಲ್ಲಿ ಬಂದ್ಬಿಟ್ಟು ಬೊಂಬೆ ಕಾಣಿಸ್ತಾ ಇರ್ಬೋದು, ಕೆಳಗೆ ಬೊಂಬೆ ಕಾಣಿಸ್ತಾ ಇಲ್ಲ. ನೀವು ಮೇಲೆ ಬೊಂಬೆ ಇಕ್ಬಿಟ್ಟು ಕೆಳಗೆ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿದ್ರೆ ಬೊಂಬೆ ಬಂದ್ಬಿಡುತ್ತೆ. ಫೈನಲಿ ಡ್ರಾಯಿಂಗ್ ಏನಾಯ್ತು, ಡ್ರಾಯಿಂಗ್ ಮಾಡಿದ್ಮೇಲೆ ಈ ತರ ಕಲರ್ ಮಾಡ್ಬೇಕು ಅಂದ. ಯಾವ ರೇಂಜ್ ಕಲರ್ ಮಾಡಿದೆ ಅಂದ್ರೆ ಪೆನ್ಸಿಲ್ಲೇ ಮುರಿದೈತು ಗುರು. ಆ ರೇಂಜ್ ಕಲರ್ ಮಾಡಿದೀನಿ. ಒಂದ್ ರೇಂಜ್ ಹಂಗೆ ಐತೆ ಅನ್ಕೊಂತೀನಿ. ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿರಿ. ನಾನೊಂದು ಬೊಂಬೆ ಬರ್ದಿದ್ ಸಾಲದಂತೇಳಿ ಇನ್ನೊಂದು ಬೊಂಬೆ ಬರಿಬೇಕಂತ ನನ್ ಬಾಮೈತ್ ಕೊಟ್ಟ. ಅವ್ನು ಬರ್ದಿ ಅವನೇ ಸೈಕ್ ಆಗ್ಬಿಟ್ಟ. ಈ ಬೊಂಬೆ ಕತೆ ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿರಿ. ಇವತ್ತಿನ ಕತೆ ಎಷ್ಟು, ನಾಳೆ ಸಿಗ್ತೀನಿ.